ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನನ್ನ ಸ್ಮಿತಾ ಸಿಂಪಲ್ ಲೈಫ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ವಿಶೇಷವಾಗಿರುವಂತಹ ಶ್ರೀ ಬೈಲಾಂಜನೇಯ ಸ್ವಾಮಿ ಟೆಂಪಲ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ನೋಡ್ಕೊಂಡು ಬರೋಣ. ಬನ್ನಿ ಫ್ರೆಂಡ್ಸ್, ನಾವು ಇವಾಗ ತುಮಕೂರು ರೋಡಲ್ಲಿರುವಂತಹ ಗೊಟ್ಟೆಗೆರೆಯಲ್ಲಿ ಶ್ರೀ ಬೈಲಾಂಜನೇಯ ದೇವಸ್ಥಾನ ಇದೆ. ಅಲ್ಲಿಗೆ ಇವಾಗ ನಾವು ಬಂದಿದ್ದೀವಿ. ನೋಡಿ, ಇದೇ ಮುಖ್ಯ ದ್ವಾರ. ಇಲ್ಲಿಗೆ ಒಳಗೆ ಹೋಗುವಂತ ಮುಖ್ಯ ದ್ವಾರ. ಇಲ್ಲಿಂದನೇ ಹೋಗ್ಬೇಕು ನಾವು. ಅಂದ್ರೆ ತುಂಬಾ ಸತ್ಯ ಇರುವಂತಹ ದೇವಸ್ಥಾನ ಇದು. ನಿಮ್ಗೆ ಏನೇ ಕಷ್ಟ ಇರಲಿ ಅದನ್ನ ಇಲ್ಲಿ ಭಕ್ತಿಯಿಂದ ಬೇಡ್ಕೊಂಡ್ರೆ ಖಂಡಿತವಾಗಿ ನೆರವೇರಿಸುವಂತಹ ಆಂಜನೇಯ ದೇವಸ್ಥಾನ ಇದು. ಇಲ್ಲಿಗೆ ಮತ್ತೊಂದು ಹೆಸರು ಕಾರ್ಯಸಿದ್ಧಿ ಆಂಜನೇಯ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಬಯಲು ಪ್ರದೇಶದಲ್ಲಿ ಇರುವ ಕಾರಣ ದೇವಸ್ಥಾನ, ಅದಕ್ಕೆ ಬಯಲಾಂಜನೇಯ ದೇವಸ್ಥಾನ ಅಂತಾನೆ ಹೆಸರು ಬಂದಿದೆ. ಮತ್ತೆ ಫುಲ್ ಸುತ್ತಮುತ್ತ ವಿಶಾಲವಾಗಿರುವಂತಹ ಪ್ರಕೃತಿಯ ಮಧ್ಯದಲ್ಲಿ ಇರುವಂತಹ ದೇವಸ್ಥಾನ ಇದು. ತುಂಬಾ ಚೆನ್ನಾಗಿದೆ, ತುಂಬಾ ಪೀಸ್ಫುಲ್ ಆಗಿದೆ ಇಲ್ಲಿನ ಪ್ಲೇಸು. ತುಂಬಾ ಸತ್ಯ ಕೂಡ ಇದೆ. ಮತ್ತೆ ನೋಡಿ, ಇಲ್ಲಿ ಫೋಟೋ ಕಾಣ್ತಿದ್ದಾರೆ, ಇವರೇ ಮೈನ್ ಮುಖ್ಯಸ್ಥರಿದ ಈ ದೇವಸ್ಥಾನವನ್ನು ನಡೆಸ್ಕೊಂಡು ಹೋಗುವಂತವ್ರು ಇವರೇ. ಮತ್ತೆ ಇಲ್ಲಿ ಹನುಮ ಜಯಂತಿ ಮತ್ತು ರಾಮನವಮಿ ದಿನ ವಿಶೇಷವಾಗಿರುವಂತಹ ಪೂಜೆ ಎಲ್ಲ ಇರುತ್ತೆ. ಮತ್ತೆ ಅನ್ನ ಸಂತರ್ಪಣೆ ಕೂಡ ಇರುತ್ತೆ. ಆ ದಿನ ತುಂಬಾ ಜನ ಸೇರ್ತಾರೆ, ಸಾವಿರಾರು ಜನ ಸೇರ್ತಾರೆ. ಅಂದ್ರೆ ಅಷ್ಟು ಸತ್ಯ ಇದೆ, ಅಷ್ಟು ಜನ ಬರ್ತಾರೆ ಇಲ್ಲಿಗೆ. ನೀವೇನೇ ಕಷ್ಟ ಇದ್ರೂ ಇಲ್ಲಿ ಪರಿಹಾರ ಆಗುತ್ತೆ ಆಂಜನೇಯನ ಕೃಪೆಯಿಂದ. ಈ ಒಂದು ಜಾಗ 800 ಹಿಂದಿನ ಶತಮಾನದ ಒಂದು ಪುರಾತನ ಕಾಲದ್ದು ಇದು ದೇವಸ್ಥಾನ. ಇಲ್ಲಿ ಹೋಮ ಹವನಗಳೆಲ್ಲ ಮಾಡ್ತಾರೆ. ಮತ್ತೆ ಅಮಾವಾಸ್ಯೆ ದಿನ ಪ್ರತಿಯೊಂದು ದಿನ ಇಲ್ಲೆಲ್ಲ ಪೂಜೆ ನಡೆಸ್ತಾರೆ. ಶನಿವಾರ ಕೂಡ ವಿಶೇಷವಾದ ಪೂಜೆ ಇರುತ್ತೆ. ಆಂಜನೇಯ ಸ್ವಾಮಿ ದೇವಸ್ಥಾನವು ಬೆಂಗಳೂರಿನ ಗೊಟ್ಟೆಗೆರೆಯಲ್ಲಿ ಸುಮಾರು 10,000 ಚದರ ಅಡಿಗಳಷ್ಟು ವಿಶಾಲವಾದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಟ್ಟಿರುವಂತದ್ದು. ಈ ದೇವಸ್ಥಾನಕ್ಕೆ ಶ್ರೀ ಬಯಲು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಾನೆ ಹೆಸರುವಾಸಿಯಾಗಿದೆ. ಈ ದೇವಸ್ಥಾನವನ್ನು ಶ್ರೀ ವ್ಯಾಸರಾಜರು ಸ್ಥಾಪಿಸಿದ್ದಾರಂತೆ. ಇಲ್ಲಿ ಗರ್ಭಗುಡಿಯಲ್ಲಿ ಇರುವಂತಹ ವಿಗ್ರಹ 5 ಅಡಿ ಎತ್ತರ ಇದೆ. ಮತ್ತೆ ದಕ್ಷಿಣಾಭಿಮುಖವಾಗಿದೆ ಇದು ದೇವರು. ಮತ್ತೆ ಕೈಯಲ್ಲಿ ಎಸ್ ಆಕಾರವಾದಂತ ಔಗಂಧಿಕ ಹೂವನ್ನು ಹಿಡಿದಿದೆ ದೇವರು. ಮತ್ತೊಂದು ಹೆಸರಾಗಿ ದೇವರನ್ನು ದಕ್ಷಿಣ ಮುಖ ಆಂಜನೇಯ ಸ್ವಾಮಿ ಅಂತ ಕೂಡ ಕರೀತಾರೆ ಇಲ್ಲಿ. ಮತ್ತೆ ಇಲ್ಲಿ ನೈಸರ್ಗಿಕವಾಗಿ ಹಾವಿನ ವಾಸ ಕೂಡ ಇದೆ ಅಂತ ಇಲ್ಲಿ ಪುರಾವೆ ಕೂಡ ಹೇಳ್ತಾರೆ. ಇಲ್ಲಿ ಹಾವು ಸುತ್ತಮುತ್ತ ಓಡಾಡ್ತಾ ಇರುತ್ತಂತೆ. ಮತ್ತೆ ಅಲ್ಲಿ ಹಿಂದ್ಗಡೆನೆ ನಾಗನ ಗುಡಿ ಕೂಡ ಇದೆ, ದೊಡ್ಡದಾಗಿ ಮಾಡಿದ್ದಾರೆ. ನೋಡಿ, ಇಲ್ಲಿ ಕುತ್ಕೊಂಡಿದ್ದಾರಲ್ಲ, ಅವ್ರ ಹಸ್ಬೆಂಡ್ ಮಾತಾಡ್ತಿದ್ದಾರೆ. ಅವರು ತುಂಬಾ 10 ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದಾರಂತೆ. ಅವರು KSRTC ಬಸ್ಸಲ್ಲಿ ವರ್ಕ್ ಮಾಡ್ತಾ ಇದ್ದಾರಂತೆ ಇಲ್ಲಿ. ಅದು ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ರು ಇಲ್ಲಿ. ಮತ್ತೆ ಇಲ್ಲಿ ಜನ ಏನ್ ಮಾಡ್ತಾರೆ, ಅವರ ಕಷ್ಟಗಳೆಲ್ಲ ಇದ್ದಾಗ ಇಲ್ಲಿ ಬಂದು ದೇವ್ರ ಹತ್ರ ಬೇಡ್ಕೊಂಡ್ರೆ ಆದಷ್ಟು ಪರಿಹಾರ ಆಗುತ್ತೆ ಇಲ್ಲಿ ಬಂದಾಗ. ಮತ್ತೆ ನಾನು ಗರ್ಭಗುಡಿಯಲ್ಲಿ ಕೂಡ ವಿಡಿಯೋ ಮಾಡಿದ್ದೀನಿ. ನಿಮಗೆ ನೀವು ಕಣ್ ತುಂಬ್ಕೋಬಹುದು, ಬಯಲಾಂಜನೇಯ ದೇವರನ್ನ ಕಣ್ ತುಂಬ್ಕೊಳ್ಬಹುದು. ನೋಡಿ, ಕಾಣುತ್ತೆ ಇವಾಗ. ನಾನು ಆಲ್ರೆಡಿ ಇದು ಎಂಟ್ರೆನ್ಸ್, ಇವಾಗ ಗರ್ಭಗುಡಿಗೆ ಹೋಗುವಂಥದ್ದು. ನೋಡಿ, ಇವಾಗ ಬಂದಿದ್ದೀವಿ. ನಾವು ಬಂದಿರುವಂತದ್ದು ದಿನ ಸಂಕ್ರಾಂತಿ ಇತ್ತು. ಆ ದಿನ ನಾವು ಬಂದಿತ್ತು. ನೋಡಿ, ಇದು ಒಳಗೆ ಇರುವಂತದ್ದು. ಸಂಕ್ರಾಂತಿ ದಿನ ವಿಶೇಷವಾಗಿ ಪೂಜೆ ಎಲ್ಲ ಇತ್ತು.
ದೇವಸ್ಥಾನದ ಹೊರಗಡೆ ಅಂದ್ರೆ ಇದು ಉರಿತಾನೆ ಇರುತ್ತೆ ದೀಪ, ಅದಕ್ಕೆ ಆಯಿಲ್ ಹಾಕಿರ್ತಾರೆ, ಚೆನ್ನಾಗಿ 24 hours ಅದು ಉರಿತಾ ಇರುತ್ತೆ ದೀಪ. ನೋಡಿ ಇದು ಗರ್ಭಗುಡಿ, ನೋಡಿ ಬಯಲಾಂಜನೇಯ ದೇವರು ಕಾಣ್ತಾ ಇದ್ದಾರೆ. ಇಲ್ಲಿ ತುಂಬಾ ಸತ್ಯ ಇದೆ ಫ್ರೆಂಡ್ಸ್, ನೀವೇನೇ ದೇವ್ರ ಹತ್ರ ಬೇಡ್ಕೊಂಡ್ರೆ ಅದು ಖಂಡಿತ ನೆರವೇರುತ್ತೆ. ಆಮೇಲೆ ನೀವು 4 ವಾರ ಬಂದು ತೆಂಗಿನಕಾಯನ್ನು ಕಟ್ಟಬೇಕು. ಅಂದ್ರೆ ಇಲ್ಲಿರುವಂತ ಪೂಜಾರಿಗಳೇ ಅದನ್ನ ಮಂತ್ರ ಎಲ್ಲ ಹೇಳಿ ನಿಮ್ ಕೈ ಕೊಡ್ತಾರೆ. ಅದನ್ನು ನೀವು ನಿಮ್ಮ ಹೆಸರು, ಫೋನ್ ನಂಬರು ಅದ್ರ ಮೇಲೆ ಬರೆದು, ತೆಂಗಿನಕಾಯಿ ಮೇಲೆ ಬರೆದು, ಅಲ್ಲಿ ಒಂದು ಜಾಗ ಇದೆ ತೆಂಗಿನಕಾಯಿ ಕಟ್ಟಕ್ಕೇನೆ, ಇದ್ರ ಪಕ್ಕದಲ್ಲೇ ಇದೆ, ಅಲ್ಲಿ ಹೋಗಿ ನೀವು ಕಟ್ಟಬೇಕು. 4 ವಾರ ಬರಬೇಕು. ನೀವೇನೇ ನಿಮಗೆ ಕಷ್ಟ ಇದ್ರು ಅದನ್ನ ನೀವು ಬೇಡಿಕೊಂಡ ರೀತಿ ಕಟ್ಟಿದ್ರೆ ಖಂಡಿತವಾಗಿ ನೆರವೇರುತ್ತೆ. ಅಷ್ಟು ಸತ್ಯ ಇದೆ ಇಲ್ಲಿ. ಇಲ್ಲಿ ಕಾಣ್ತಾ ಇದ್ದಾರೆ, ಇದೇ ಜಾಗ. ಇಲ್ಲಿ ತೆಂಗಿನಕಾಯಿ ಈ ರೀತಿ ಕಟ್ತಾರೆ ನೋಡಿ, ಹೆಸರು ಕೂಡ ಬರೆದಿದ್ದಾರೆ, ಅವ್ರ ಫೋನ್ ನಂಬರ್ ಕೂಡ ಬರೀತಾರೆ, ಮತ್ತೆ ಕಟ್ಟಿರುವಂತಹ ಡೇಟ್ ಕೂಡ ನೀವು ಬರಿಬೇಕು. ಆಮೇಲೆ ಇಲ್ಲಿ 41 ಪ್ರದಕ್ಷಿಣೆ ಹಾಕಿ ಇಲ್ಲಿ ತಂದು ಕಟ್ಟಬೇಕು. ತುಂಬಾ ಜನ ಭಕ್ತಿಯಿಂದ ಬೇಡ್ಕೊಂಡು ನೋಡಿ ಎಷ್ಟು ಕಟ್ಟಿದ್ದಾರೆ. ಅಂದ್ರೆ ಮೈಂಡ್ ನಮ್ಗೆ ನಂಬಿಕೆ ಇರ್ಬೇಕು, ನಂಬಿಕೆ ಮತ್ತು ಭಕ್ತಿ ಇದ್ರೆ ಖಂಡಿತವಾಗಿ ನಾವೇನೇ ನಮ್ಮ ಕಷ್ಟ ಇದ್ರು ಖಂಡಿತ ಆಂಜನೇಯ ಸ್ವಾಮಿ ಪರಿಹಾರ ಮಾಡ್ತಾರೆ. ಮೈನ್ ಆಗಿ ನಮ್ಗೆ ನಂಬಿಕೆ ಇರ್ಬೇಕು. ಅಲ್ಲಿ ಹೇಳ್ತಾ ಇದ್ರು ತೆಂಗಿನಕಾಯಿ ಮೇಲೆ ಇಂಗ್ಲಿಷ್ ಅಲ್ಲಿ ಬರ್ತಾರಲ್ಲ ಅಂತ, ಅದಕ್ಕೆ ನಾನು ಹೇಳ್ದೆ ಯಾವ ಭಾಷೆ ಆದ್ರೆ ಏನು, ಭಕ್ತಿ ಒಂದಿದ್ರೆ ಸಾಕು ಅಂತ ಹೇಳ್ತಾ ಇದ್ದೆ. ನೋಡಿ ಅಲ್ಲಿ ದೇವರಿದ್ದಾರೆ, ನೋಡಿ ನರಸಿಂಹ ಸ್ವಾಮಿ ದೇವರಿದ್ದಾರೆ. ಮತ್ತೆ ಇಲ್ಲೆಲ್ಲ ಇದೆಲ್ಲ ದೇವಸ್ಥಾನದ ಹೊರಾಂಗಣ, ಅದನ್ನೆಲ್ಲ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಫುಲ್ ಸುತ್ತಮುತ್ತಲೆಲ್ಲ ನೇಚರ್ ಇದೆ, ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಅಂದ್ರೆ ತುಂಬಾ ಜನ ಬರ್ತಾರೆ ಇಲ್ಲಿಗೆ. ಸಾಟರ್ಡೆ ಅಂತೂ ತುಂಬಾ ಜನ ಬರ್ತಾರೆ ಇಲ್ಲಿಗೆ, ಅಂದ್ರೆ ವಿಶೇಷ ಪೂಜೆ ಎಲ್ಲ ಇರುತ್ತೆ. ಇದು ನೋಡಿ, ಇದು ಹನುಮ ಜಯಂತಿ ದಿನ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿರುವಂತಹ ಬ್ಯಾನರ್ ಅದು. ಅದೇ ರೀತಿ ನಾವು ಹೋಗಿದ್ದ ದಿನ ಪ್ರಸಾದ ಕೂಡ ಇತ್ತು ದೇವ್ರದ್ದು, ನಾವು ತಿನ್ಕೊಂಡು ಆಮೇಲೆ ಅಲ್ಲಿಂದ ನಾವು ಹೊರಟು. ದೇವರ ದರ್ಶನ ತುಂಬಾ ಚೆನ್ನಾಗಾಯ್ತು, ತುಂಬಾ ಖುಷಿ ಕೂಡ ಆಯ್ತು ಇಲ್ಲಿಗೆ ಬಂದು. ಆಲ್ರೆಡಿ ನಾವು ಬರ್ತಾ ಇರ್ತೀವಿ ಇಲ್ಲಿಗೆ, ಅಂದ್ರೆ ತುಂಬಾ ಸತ್ಯ ಇರೋದ್ರಿಂದ ಖಂಡಿತ ಇಲ್ಲಿಗೆ ಬರ್ತಾ ಇರ್ತೀವಿ ನಾವು. ನೀವು ಕೂಡ ಒಂದಿನ ಬನ್ನಿ, ವಿಸಿಟ್ ಮಾಡಿ, ನಿಮ್ಮ ಕಷ್ಟ ಕೂಡ ದೇವರಲ್ಲಿ ಬೇಡ್ಕೊಳ್ಳಿ, ಖಂಡಿತ ಪರಿಹಾರ ಆಗುತ್ತೆ. ಇದು ಹಿಂದ್ಗಡೆ ಅಂದ್ರೆ ಸುತ್ತಮುತ್ತ ಇರುವಂತಹದ್ದು, ಇದು ಹಿಂದೆ ಇರುವಂತಹ ದೇವಸ್ಥಾನದ ಭೋಜನಾಲಯ, ಅದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಅಂದ್ರೆ ನಾವು ದೇವಸ್ಥಾನ ಸುತ್ತ ಬರ್ತಾ ಇರುವಾಗ ಅದನ್ನು ಕ್ಯಾಪ್ಚರ್ ಮಾಡಿರುವಂತದ್ದು. ಅಂದ್ರೆ ಇದು ಆಂಜನೇಯ ಜಯಂತಿ ದಿನ, ಹನುಮ ಜಯಂತಿ ದಿನ ತುಂಬಾ ಜನ ಇರ್ತಾರೆ, ಅಂದ್ರೆ ಸಾವಿರಾರು ಜನ ಇರ್ತಾರೆ. 10 ಗಂಟೆಯಿಂದ ಅಲ್ಲಿ ಅನ್ನ ಸಂತರ್ಪಣೆ ಸ್ಟಾರ್ಟ್ ಆದ್ರೆ ನಿಮ್ಗೆ 4-5 ಗಂಟೆ ಆದ್ರೂ ಜನ ಅಂತೂ ಕಮ್ಮಿ ಆಗಲ್ಲ, ಅಷ್ಟು ಜನ ನುಗ್ಗಲಿರ್ತಾರೆ. ಆದ್ರೆ ದೇವಸ್ಥಾನಕ್ಕೂ ಕೂಡ ಬರೀ ಊಟಕ್ಕೆ ಬರೋದಂತಲ್ಲ, ಅಲ್ಲಿ ಭಕ್ತಿಯಿಂದ ಬರುವಂತ ಜನ ಅಷ್ಟು ಜನ ಸೇರಿರ್ತಾರೆ. ಅಲ್ಲಿ ತುಂಬಾ ಕ್ಯೂ ಇರ್ತಾರೆ ದೇವರ ದರ್ಶನಕ್ಕೋಸ್ಕರ. ಅಲ್ಲಿ ದರ್ಶನ ಆಗೋದು, ಕೆಲವರು ಪಾಪ ದರ್ಶನ ಮಾಡ್ಕೊಳ್ತಾರೆ, ಕೆಲವರು ದರ್ಶನ ಮಾಡಲ್ಲ, ಅಷ್ಟು ರಶ್ ಇರುತ್ತೆ. ಅಂದ್ರೆ ಅಷ್ಟು ಜನ ಸೇರ್ತಾರೆ ಇಲ್ಲಿ, ಅಷ್ಟು ಜನ ಬರ್ತಾರೆ, ಅಷ್ಟು ನಂಬಿಕೆ ಕೂಡ, ಅಷ್ಟು ಸತ್ಯ ಕೂಡ ಇದೆ ಇಲ್ಲಿ ದೇವಸ್ಥಾನ. ಮತ್ತೆ ಇಲ್ಲಿ ಮಕ್ಕಳಾಗಿಲ್ದವರಿಗೆ ತುಂಬಾ ಜನಕ್ಕೆ ಮಕ್ಕಳಾಗಿದೆ ಇಲ್ಲಿ. ಮತ್ತೆ ಯಾವುದೇ ತರ ಕಷ್ಟ ಇದ್ರು ಕೂಡ ಇಲ್ಲಿ ಪರಿಹಾರ ಆಗಿದೆ ದೇವಸ್ಥಾನದಲ್ಲಿ. ಎಷ್ಟೋ ವರ್ಷದಿಂದ ಅವರಿಗೆ ಮಕ್ಕಳೇ ಇರ್ಲಿಲ್ಲ ಅಂತ, ಒಂದು 15 ವರ್ಷದಿಂದ ಅಲ್ಲಿ ಹೇಳ್ತಾ ಇದ್ರು. ಅವ್ರಿಗೆ ಇಲ್ಲಿ ಬಂದ ನಂತರ ಮಕ್ಕಳಾಗಿದಂತೆ 15 ವರ್ಷ ಆದ ನಂತರ. ನೋಡಿ, ಇದೇ ನಾಗನ ಗುಡಿ.
ಇಲ್ಲಿ ನಾಗವಾಸ ಆಗಿದಂತೆ. ಇಲ್ಲಿ ಆ ನಾಗ ದೇವರದು ವರಸೆ ಹೋಗ್ತಾ ಇರುತ್ತಂತೆ, ಇಲ್ಲೇ ಅಕ್ಕಪಕ್ಕದಲ್ಲೇ. ಇದು ತುಂಬಾ ಹಳೆಯ ಪುರಾತನದ ದೇವಸ್ಥಾನ. ಆಗ್ಲೇ ಹೇಳಿದಂತೆ ಇದು ವ್ಯಾಸರು ನಿರ್ಮಿಸಿದಂತ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ಬರ್ಬೇಕು, ತುಂಬಾ ಖುಷಿ ಆಗುತ್ತೆ ನಿಮಗೂ ಕೂಡ. ಅಂದ್ರೆ ನಿಮ್ದು ಯಾವುದೇ ತರ ಕಷ್ಟ ಇದ್ರೂ ಕೂಡ ಪರಿಹಾರ ಆಗುತ್ತೆ ಇಲ್ಲಿ ಬಂದ್ರೆ. ಖಂಡಿತ ಒಂದ್ಸತಿ ಫ್ಯಾಮಿಲಿ ಸಮೇತ ನೀವು ಬಂದು ವಿಸಿಟ್ ಕೊಡಿ. ಇದು ನೋಡಿ ನಾಗನಗುಡಿ ದೇವಸ್ಥಾನದ ಪಕ್ಕದಲ್ಲೇ ಕಟ್ಟಿದ್ದಾರೆ ಅದನ್ನು. ಅಂದ್ರೆ ಇಲ್ಲಿ ನಾವು ಆಲ್ರೆಡಿ ನಾನು ಹಿಂದಿದ್ದು ವಿಡಿಯೋದಲ್ಲಿ ಹಾಕಿದ್ದೀನಿ, ಅಡಕ್ಮಾರಹಳ್ಳಿ ಅಂತ ಹೇಳ್ಬಿಟ್ಟು. ಅದ್ರ ಅಪೋಸಿಟ್ ಅಲ್ಲೇ, ಆ ದೇವಸ್ಥಾನದ ಅಪೋಸಿಟ್ ಅಲ್ಲೇ ಇರುವಂತಹ ದೇವಸ್ಥಾನ ಇದು. ತುಂಬಾ ಫೇಮಸ್, ಅಂದ್ರೆ ತುಂಬಾ ಫೇಮಸ್ ಆಗಿರುವಂತಹ ದೇವಸ್ಥಾನ. ಅಂದ್ರೆ ಇಲ್ಲಿ ಜನಗಳೇ ಬಂದು ಸೇರಿರುವಂತದ್ದು. ಇವರೇನು ದೇವಸ್ಥಾನದ ಕಡೆಯಿಂದ ಆಗಲಿ ದೇವಸ್ಥಾನದ ಬಗ್ಗೆ ಎಲ್ಲೂ ಯಾವುದೇ ರೀತಿ ಪ್ರಚಾರ ಮಾಡಿಲ್ಲ. ಜನಗಳೇ ಅವರ ನಂಬಿಕೆ ಮೇಲೆ ಅವರಿಗೆ ಕಷ್ಟಗಳ ಪರಿಹಾರ ಆದ ಕಾರಣ ಇಲ್ಲಿಗೆ ಅಷ್ಟು ಜನ ಬರ್ತಾರೆ, ತುಂಬಾ ಜನ ಬರ್ತಾರೆ. ನಾವು ಕೂಡ ಆಗಾಗ ಹೋಗ್ತಾ ಇರ್ತೀವಿ, ನಮಗೆ ಯಾವಾಗ ಫ್ರೀ ಇರುತ್ತೆ ಅವಾಗೆಲ್ಲ ಹೋಗ್ತೀವಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.